ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ಆನಂದವೇ ಆನಂದ, ಸಂತೋಷವೇ ಆನಂದವೇ ಆನಂದ, ಸಂತೋಷವೇ. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ದೂತರು ಗಗನದಲ್ಲಿ ಈ ವಾರ್ತೆಯ ಸಾರಲು, ಕುರುಬರು ಜೋಯಿಸರು ಕ್ರಿಸ್ತೇಸುವ ಕಂಡರು. ದೂತರು ಗಗನದಲ್ಲಿ ಈ ವಾರ್ತೆಯ ಸಾರಲು, ಕುರುಬರು ಜೋಯಿಸರು ಕ್ರಿಸ್ತೇಸುವ ಕಂಡರು. ಅರ್ಪಿಸಿರಿ ಧೂಪ ಬೋಳ ಬಂಗಾರವನ್ನು, ಅರ್ಪಿಸಿರಿ ಧೂಪ ಬೋಳ ಬಂಗಾರವನ್ನು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ತಾರೆಯು ಪ್ರಭು ಜನನವ ಗಗನದಲ್ಲಿ ತೋರಲು, ಕ್ರಿಸ್ತನೇ ರಕ್ಷಕನೆಂದು ಇಹದಲ್ಲಿ ನಾವು ಸಾರುವ. ತಾರೆಯು ಪ್ರಭು ಜನನವ ಗಗನದಲ್ಲಿ ತೋರಲು, ಕ್ರಿಸ್ತನೇ ರಕ್ಷಕನೆಂದು ಇಹದಲ್ಲಿ ನಾವು ಸಾರುವ. ಶ್ರೀ ಯೇಸು ನಿತ್ಯ ಜೀವವ ನೀಡುವನು, ಶ್ರೀ ಯೇಸು ನಿತ್ಯ ಜೀವವ ನೀಡುವನು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು.
ರಾಣಿಗಿಂತ ಹೆಚ್ಚಾಗಿ ಆಕೆ ತಾಯಿ. ಕಳೆದ ವಾರ ನಾವು ಆಚರಿಸಿದ ಕ್ರಿಸ್ತ ಜಯಂತಿಯ ಸಂತಸ ಹಾಗೂ ಅದು ನಮಗೆ ತಂದ ಲೋಕ ರಕ್ಷಣೆಯ ಭರವಸೆಯಲ್ಲಿ ದೇವಮಾತೆಯ ಪಾತ್ರ ದೊಡ್ಡದು. ಧರ್ಮಸಭೆ ಹೊಸ ವರ್ಷದ ಮೊದಲ ದಿನವನ್ನು ದೇವಮಾತೆಯ ಮಹೋತ್ಸವನಾಗಿ ಆಚರಿಸುತ್ತದೆ. ಹೊಸ ವರ್ಷವು ಪ್ರತಿಯೊಬ್ಬ ಮನುಷ್ಯನ ಜನ್ಮದಿನ ಎನ್ನುತ್ತಾರೆ ಚಿಂತಕರೊಬ್ಬರು. ಯಾವುದೇ ಮಗುವಿನ ಜನ್ಮದಿನದಂದು ಅತ್ಯಂತ ಸಂತೋಷ ಪಡುವುದು ಅದರ ತಾಯಿ. ಮಾತೆ ಮರಿಯಮ್ಮನವರನ್ನು ಏಸು ಪ್ರಭುವಿನಿಂದಲೇ ತಾಯಿಯಾಗಿ ಪಡೆದಿರುವ ನಾವು ಮಾತೆಯ ಮಡಿಲಿನಲ್ಲಿ ನಮ್ಮ ಸುಖವನ್ನು ಕಾಣಬೇಕು. ಈ ಹೊಸ ವರ್ಷದಲ್ಲಿ ಪ್ರಭು ಯೇಸುವನ್ನು ಅರಸುವ, ಬಯಸುವ, ನೆನೆಸುವ ಕಾಯಕದಲ್ಲಿ ನಾವು ನಿರತರಾಗಲು ಮಾತೆ ಮರಿಯಮ್ಮನವರಿಗಿಂತ ಉತ್ತಮ ಮಾರ್ಗದರ್ಶಿ ಬೇರೊಬ್ಬರಿಲ್ಲ. ಮಾತೆಯನ್ನು ಸ್ಮರಿಸೋಣ, ಅವರ ದೀನತೆ, ವಿನಯತೆ, ವಿಧೇಯತೆಯನ್ನು ಅನುಸರಿಸೋಣ. ನಮಗೆಲ್ಲರಿಗೂ ಇಂದು ಸಂಭ್ರಮದ ಸುದಿನ. ಕೇವಲ ಒಂದು ವಿಷಯಗಳಿಂದ ಮಾತ್ರವಲ್ಲ, ಬದಲಿಗೆ ಎರಡೆರಡು ವಿಷಯಗಳಿಂದ ಈ ದಿನವನ್ನ ಸಂಭ್ರಮದಿಂದ ಆಚರಿಸಲು ನಾವೆಲ್ಲರೂ ನೆನೆದಿದ್ದೇವೆ. ಮೊಟ್ಟ ಮೊದಲನೇದಾಗಿ ತಾಯಿ ಧರ್ಮಸಭೆಯು ಇಂದು ದೇವಮಾತೆ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಒಂದು ಮಹೋತ್ಸವವನ್ನು ಅದ್ದೂರಿಯಿಂದ ಕೊಂಡಾಡುತ್ತಿದ್ದೇವೆ. ಮತ್ತು ಪ್ರಪಂಚದಾದ್ಯಂತ ಇಂದು ಹೊಸ ವರ್ಷಕ್ಕೆ ನಾವು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾಲಿಡುತ್ತಿದ್ದೇವೆ. ಆದ್ಮೇಲೆ ಈ ಒಂದು ವರ್ಷದಲ್ಲಿ ದೇವರು ನಮಗೆ ಹಲವಾರು ವರದಾನಗಳನ್ನ ಕರುಣಿಸಿದ್ದಾರೆ. ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋದರೆ ಈ ಒಂದು ಸಮಯದಲ್ಲಿ ಎಲ್ಲರೂ ಕುಡಿದು ತಿಂದು ಮೋಜು ಮಾಡುತ್ತಾ ಈ ಒಂದು ವರ್ಷವನ್ನ ಆಹ್ವಾನಿಸಿದ್ದಾರೆ. ಆದರೆ ನಾವು ಇಂದು ವಿಶೇಷವಾಗಿ ಈ ಬಲಿಪೀಠದ ಸುತ್ತ ನೆನೆದಿದ್ದು ದೇವರು ನಮ್ಮ ಜೀವನದಲ್ಲಿ ಮಾಡಿದಂತಹ ಮಹತ್ ಕಾರ್ಯಗಳನ್ನ ನೆನೆಯುತ್ತಾ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ನಾವು ಇಲ್ಲಿ ನೆನೆದಿದ್ದೇವೆ. ಹಾಗೂ ಮುಂಬರುವಂತಹ ವರ್ಷದಲ್ಲಿ ಈ ಪರಿಶುದ್ಧ ದೇವ ಮಾತೆಯು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿ ಈ ಬರುವ ವರ್ಷವು ನಮಗೆ ಸುಖಕರವಾಗಿರಲಿ ಅಥವಾ ಒಂದು ಸಮೃದ್ಧಿಯನ್ನು ತರಲಿ ಅಂತ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಆದ್ಮೇಲೆ ಈ ಕಳೆದ ವರ್ಷದಲ್ಲಿ ನಾವು ತಿಳಿಯದೋ ಹಲವಾರು ಪಾಪಗಳನ್ನ ಮಾಡಿ ದೇವರ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದೇವೆ ಮತ್ತು ದೇವರಿಂದ ದೂರ ಹೋಗಿದ್ದೇವೆ. ಅಂತ ಸಮಯಕ್ಕೋಸ್ಕರ ದೇವರ ಬಳಿ ಕ್ಷಮೆಯನ್ನು ಯಾಚಿಸೋಣ ಹಾಗೂ ಮುಂಬರುವ ವರ್ಷದಲ್ಲಿ ನಮ್ಮ ವಿಶ್ವಾಸವು ವೃದ್ಧಿಯಾಗಲು ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ದೇವರೇ, ಪೂಜ್ಯ ಮರಿಯಮ್ಮನ ಫಲಭರಿತ ಕನ್ಯತ್ವದ ಮೂಲಕ ಮಾನವ ಕುಲಕ್ಕೆ ನಿತ್ಯ ರಕ್ಷಣೆ ಕೊಡುಗೆಗಳನ್ನು ಕರುಣಿಸಿದ್ದೇವೆ. ಆಕೆಯ ಮುಖಾಂತರ ಜೀವದಾತನಾದ ನಿಮ್ಮ ಪುತ್ರನ ಪ್ರಭು ಯೇಸು ಕ್ರಿಸ್ತರನ್ನು ಪಡೆಯಲು ಪಾತ್ರರಾದ ನಾವು ಆಕೆಯ ವಿನಯವನ್ನು ಅನುಗ್ರಹಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಈ ವೇದಾಂತರಕ್ಕೂ ಜೀವಿಸಿ ಮಾಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಆರೋನನು ಜನರನ್ನು ಆಶೀರ್ವದಿಸುವಾಗ ಏನು ಹೇಳಬೇಕು ಎಂಬುದನ್ನು ದೇವರು ಮೋಶೆಗೆ ಆಜ್ಞಾಪಿಸುತ್ತಾರೆ. ಇದೇ ರೀತಿಯ ಆಶೀರ್ವಾದದ ಮಾತುಗಳು ಇದ್ದು ನಮ್ಮೆಲ್ಲರ ಮೇಲೆ ಸುರಿಯಲಿ ಎಂಬ ಆಶಯದಿಂದ ಈ ವಾಚನವನ್ನು ಕೇಳೋಣ. ಸಂಖ್ಯಾಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೆ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಾಂತಿ ಸಂದೇಶ ತಂದರು, ಪಾಪದ ಬಂಧನೆ ಬಿಡಿಸಲು ಮಾನವನಾಗಿ ಬಂದರು. ಪರಮಂಡಲದಲ್ಲಿ ದೂತರು ಮೇಲು ಮಾನವ ಹಾಡಿದರು. ಮಣ್ಣಿನೆಲ್ಲ ಸೇರುವ ಹಾಡಿ ಕಂದಾಯಿ ಸುರಿದೆ. ಹಾಡುವ ನಾವು ನಲಿಯುವ ನಾವು ಸಂತಸದಿಂದ ಸಡಗರದಿಂದ.
ನಮಿಸುವ ನಮ್ಮ ರಕ್ಷಕ ಯೇಸುವಿಗೆ ರಕ್ಷಕ ಯೇಸುವಿಗೆ ಹಾಡುವ ನಾವು ನಲಿಯುವ ನಾವು ಸಂತಸದಿಂದ ಸಡಗರದಿಂದ ಯೇಸುವರೆಗೆ ಬಂದರು ಶಾಂತಿ ಸಂದೇಶ ತಂದರು ಪಾಪದ ಬಂಧನ ಬಿಡಿಸಲು ಮಾನವನಾಗಿ ಬಂದರು ಯೇಸುವರೆಗೆ ಬಂದರು ಶಾಂತಿ ಸಂದೇಶ ತಂದರು. ಆ ಸೌಭಾಗ್ಯವನ್ನು ನಮ್ಮಲ್ಲಿ ಪರಿಪಕ್ವವಾದ ಕಾಲದಲ್ಲಿ ದೃಢಪಡಿಸುತ್ತಾರೆ. ಯೇಸು ಕ್ರಿಸ್ತರ ಜನನವೇ ಆ ಪರಿಪಕ್ವವಾದ ಕಾಲ ಎನ್ನುತ್ತದೆ ಸಂತ ಪೌಲರ ಈ ವಾಚನ. ಪೌಲನು ಗಲಾತ್ಯರಿಗೆ ಬರೆದ ಪತ್ರದಿಂದ ಇಂದಿನ 2ನೇ ವಾಚನ. ಸಹೋದರರೇ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿ ಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೂ ಹುಟ್ಟಿದರು. ನೀವು ದೇವರ ಮಕ್ಕಳೇ ಆಗಿರುವುದರಿಂದಲೇ ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮನನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನಂದ ಮೇಲೆ ನೀನು ವಾರಸುದಾರನೂ ಹೌದು. ಪ್ರಭುವಿನ ವಾಕ್ಯವಿದು. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೆಫನನ್ನು ಗೋದಲೆಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತರು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಹೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. 8ನೆಯ ದಿನ ಶಿಶುವಿಗೆ ಸುನ್ನತಿ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಯೇಸು ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದರು. ಈ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ.
ಪ್ರಭು ಕ್ರಿಸ್ತನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಸ್ಪೇನ್ ದೇಶದಲ್ಲಿ ತನ್ನ ರಾಷ್ಟ್ರೀಯ ಕ್ರೀಡೆಯಾದ ಗೂಳಿ ಕಾಳಗಕ್ಕೆ ಪ್ರಸಿದ್ಧವಾಗಿದೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಬುಲ್ ಫೈಟ್ ಅಂತ ಹೇಳ್ತಾರೆ. ಈ ಒಂದು ಆಟವು ಆ ಸ್ಪೇನ್ ದೇಶದಲ್ಲಿ ಎಲ್ಲಾ ಕಡೆ ಬಹಳ ಪ್ರಚಲಿತವಾಗಿದೆ. ಒಮ್ಮೆ ಓರ್ವ ತಾಯಿಯು ಈ ಒಂದು ಬುಲ್ ಫೈಟ್ ಅಥವಾ ಗೂಳಿ ಕಾಳಗವನ್ನ ನೋಡುತ್ತಾ ಕುಳಿತಿದ್ರಂತೆ. ಅವರು ಈ ಒಂದು ಗೂಳಿ ಕಾಳಗವನ್ನು ನೋಡ್ತಾ ಇರ್ಬೇಕಾದ್ರೆ ಆಕೆಯ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇತ್ತಂತೆ. ಈಕೆಯ ಪಕ್ಕದಲ್ಲಿಯೇ ಒಬ್ಬ ಗುರುಗಳು ಕುಳಿತಿದ್ರು. ಈಕೆ ಈ ರೀತಿ ಅಳುತ್ತಿರುವುದನ್ನ ಕಂಡು ಅವರಿಗೆ ಬಹಳ ಬೇಸರವಾಗಿ ಆ ತಾಯಿಯನ್ನ ವಿಚಾರಿಸ್ತಾರಂತೆ, ಏಕೆ ನೀವು ಈ ಗೂಳಿ ಕಾಳಗವನ್ನ ನೋಡೋದಕ್ಕೆ ಬಂದು ನೀವು ಈ ರೀತಿ ಅಳ್ತಾ ಇದ್ದೀರಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆ ಮಹಿಳೆ ನುಡಿದರಂತೆ, ಆ ಗೂಳಿ ಕಾಳಗದಲ್ಲಿ ಪಾಲ್ಗೊಳ್ಳುತ್ತಿರುವುದು ನನ್ನ ಮಗ. ನನಗೆ ತುಂಬಾ ಭಯ ಆಗ್ತಾ ಇದೆ. ಆ ಗೂಳಿ ನನ್ನ ಮಗನನ್ನ ಯಾವಾಗ ಬೇಕಾದ್ರೂ ಕೊಂದಿ ಸಾಯಿಸ್ಬಿಡ್ಬೋದು. ಆದ್ರೂ ಸಹ ನಾನು ದೇವರ ಮೇಲೆ ವಿಶ್ವಾಸವಿಡ್ತೇನೆ, ದೇವರ ಮೇಲೆ ಪ್ರಾರ್ಥಿಸ್ತೇನೆ, ದೇವರ ಬಳಿ ನಾನು ಪ್ರಾರ್ಥಿಸ್ತೇನೆ ಅಂತ ಆ ಮಹಿಳೆ ಹೇಳಿದ್ರಂತೆ. ಈಕೆ ಬಹಳ ವ್ಯಸನವಾಗಿರುವುದನ್ನ ಕಂಡಂತಹ ಗುರುಗಳು ಹೇಳಿದ್ರಂತೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಗ ಆ ಗೂಳಿಯನ್ನ ಸಾಯಿಸಿ ನಿಜವಾಗ್ಲೂ ಜಯಗಳಿಸ್ತಾನೆ ಅಂತ ಹೇಳಿದ್ರಂತೆ. ಅವರು ಅಷ್ಟು ನಿಜವಾಗ್ಲೂ ಗೆಲ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯವಾದ್ರೂ ಏನು ಅಂತ ಆ ಮಹಿಳೆ ಬಹಳ ಆಶ್ಚರ್ಯಪಟ್ಟು ಅದು ಹೇಗೆ ಸಾಧ್ಯ, ಅಷ್ಟು ಕಡಾಖಂಡಿತವಾಗಿ ನೀವು ಹೇಗೆ ಹೇಳ್ತೀರಾ ನನ್ನ ಮಗ ಗೆದ್ದೇ ಗೆಲ್ತಾನೆ ಅಂತ ಹೇಳಿದಾಗ ಆ ಗುರುಗಳು ಹೇಳಿದ್ರಂತೆ, ಆ ಗೂಳಿಗೆ ಪ್ರಾರ್ಥಿಸುವುದಕ್ಕೆ ಯಾವ ತಾಯಿ ಇಲ್ಲ, ಆ ಗೂಳಿಗೆ ಪ್ರಾರ್ಥಿಸುವುದಕ್ಕೆ ಆ ಗೂಳಿಯ ತಾಯಿ ಇಲ್ಲ. ಆದ್ರೆ ನಿಮ್ಮ ಮಗನ ವಿಷಯ ಆ ರೀತಿ ಅಲ್ಲ. ನಿಮ್ಮ ಮಗನ ಒಂದು ಆರೋಗ್ಯಕ್ಕಾಗಿ ಅಥವಾ ಒಳಿತಿಗಾಗಿ ಜಯಕ್ಕಾಗಿ ಪ್ರಾರ್ಥಿಸುವುದಕ್ಕೆ ನೀವಿದ್ದೀರಾ ಅಂತ ಹೇಳಿದ್ರಂತೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈಗಷ್ಟೇ 12 ಗಂಟೆ ಇನ್ನೇನಾಗಿದೆ. ಈಗಾಗಲೇ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 2026ಕ್ಕೆ ನಾವು ಈಗಾಗಲೇ ಕಾಲಿಟ್ಟಿರ್ಬೇಕಾದ್ರೆ ಈ ಒಂದು 2026 ನಮ್ಮ ಕೈ ಹಿಡಿದು ಮುನ್ನಡೆಸಿ ನಮಗಾಗಿ ಪ್ರಾರ್ಥಿಸುವವರು ನಮ್ಮ ಆಧ್ಯಾತ್ಮಿಕ ತಾಯಿಯಾಗಿದ್ದಾರೆ. ನಮಗೆ ಜೀವ ಕೊಟ್ಟ ತಾಯಿಯಾದವರು ಹಲವಾರು ಜನ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಒಬ್ಬ ತಾಯಿ ಯಾವ ರೀತಿ ಪ್ರಾರ್ಥಿಸ್ತಾರೋ ಅದೇ ರೀತಿ ಒಬ್ಬೊಬ್ಬ ವ್ಯಕ್ತಿಗೆ ಹಲವಾರು ತಾಯಿಯಂದಿರು ಪ್ರಾರ್ಥಿಸ್ತಾರೆ. ಆದ್ರೆ ನಮ್ಮ ಆಧ್ಯಾತ್ಮಿಕ ತಾಯಿ ನಮ್ಮ ಒಳಿತಿಗಾಗಿ ಪ್ರಭು ಯೇಸುವಿನಲ್ಲಿ ಸದಾ ವಿನಯಿಸುತ್ತಿರ್ತಾರೆ. ಆದ್ಮೇಲೆ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಚಿಕ್ಕ ಮಗುಗೆ ಏನಾದ್ರೂ ಒಂದು ತೊಂದರೆ ಆಯ್ತು, ಯಾರಾದ್ರೂ ಹೊಡೆದ್ರು ಅಥವಾ ಏನಾದ್ರೂ ಒಂದು ಪೆಟ್ಟು ಬೀಳ್ತು ಅಂದ್ರೆ ಮೊದಲು ಬರುವಂತಹ ಪದ ಅಂದ್ರೆ ಅಮ್ಮ ಅಂತ ಹೇಳ್ಬೋದು ಅಥವಾ ತಾಯಿ ಅಂತ ಹೇಳ್ಬೋದು. ಯಹೂದ್ಯರ ಒಂದು ಗಾದೆಯ ಪ್ರಕಾರ ಈ ರೀತಿ ಹೋಗುತ್ತದೆ, ದೇವರು ಎಲ್ಲಾ ಕಡೆ ಇರಲು ಸಾಧ್ಯವಿಲ್ಲ ಆಗದೇ ಇದ್ದ ಕಾರಣದಿಂದ ದೇವರು ತಾಯಂದಿರನ್ನ ಸೃಷ್ಟಿಸಿದ್ರು ಅಂತ ಹೇಳ್ತಾರೆ. ದೇವರು ಎಲ್ಲಾ ಕಡೆ ಇರಲು ಸಾಧ್ಯವಾಗದ ಕಾರಣದಿಂದ ದೇವರು ತಾಯಂದಿರನ್ನ ಸೃಷ್ಟಿಸಿದರು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಸತ್ಯ ಅಂತ ಹೇಳ್ಬೋದು. ಒಂದು ಮಗುವಿಗೆ, ತಾನು ಜನ್ಮ ನೀಡಿದ ಮಗುವಿಗೆ ಸ್ವಲ್ಪ ನೋವಾದ್ರೂ ಸಹ ತಾಯಿಗೆ ತನಗೇ ಆದಷ್ಟು ನೋವು ಉಂಟಾಗುತ್ತದೆ. ಅಷ್ಟು ಪ್ರೀತಿ, ಅಷ್ಟು ಕನಿಕರ, ಅಷ್ಟು ಆರೈಕೆಯನ್ನ ತೋರುವವರು ಜನ್ಮ ನೀಡಿದ ತಾಯಿಯಾಗಿದ್ದಾರೆ. ಅದೇ ರೀತಿ ನಮಗೆ ಆಧ್ಯಾತ್ಮಿಕವಾಗಿ ಪೋಷಣೆಯನ್ನು ಮಾಡುತ್ತಿರುವ ತಾಯಿಯಾದ ಕನ್ಯಾ ಮರಿಯಮ್ಮನವರು ನಿಜವಾಗಲೂ ಪ್ರಭು ಯೇಸು ಕ್ರಿಸ್ತನಿಗೆ ಚರಣವನ್ನು ನೀಡಿದಾಗ ಹಲವಾರು ಕಷ್ಟ ನೋವುಗಳನ್ನ ಅವರು ಎದುರಿಸಿದ್ರು ಅಂತ ಹೇಳ್ಬೋದು. ಮೊಟ್ಟ ಮೊದಲನೇದಾಗಿ ನಮಗೆ ತಿಳಿದಿರುವ ಹಾಗೆ ಹೆರೋದ ಅರಸನು ಪ್ರಭು ಯೇಸುವನ್ನ ಲೋಕೋದ್ಧಾರ ಚಲಿಸಿದ್ದಾನೆ ಅಂತ ತಿಳಿದ ತಕ್ಷಣ ಅವನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ತಾನೆ. ಎಷ್ಟೊಂದು ಜನ ಪಾವನ ಶಿಶುಗಳ ಹಬ್ಬದಿಂದ ಎಷ್ಟೊಂದು ಮಕ್ಕಳುಗಳು ಪ್ರಾಣ ನೀಡಿದಂತ ಸಮಯವನ್ನ ನಾವು ನೋಡಿದ್ದೇವೆ. ಅದೇ ರೀತಿ ತಾಯಿ ಕನ್ಯಾಮರಿಯಮ್ಮನವರಲ್ಲೂ ಸಹ ಒಂದು ಭಯ ಇತ್ತು, ನನ್ನ ಮಗನಿಗೆ ಏನಾದ್ರೂ ಆಗ್ಬೋದು, ನಾನು ಜನ್ಮ ನೀಡಿದ ಮಗನಿಗೆ ಅಂತ. ಅದೇ ರೀತಿ ಆದ್ಮೇಲೆ ಇಂದು ದೇವ ಮಾತೆ ನಮಗೆಲ್ಲರಿಗೂ ಆಧ್ಯಾತ್ಮಿಕವಾಗಿ ಜನ್ಮ ನೀಡಿದ್ದಾರೆ. ಇಂದು ನಮ್ಮ ಒಳಿತಿಗಾಗಿ ಈ ವರ್ಷ ನಮ್ಮ ಕೈ ಹಿಡಿದು ಮುನ್ನಡೆಸುವ ತಾಯಿ ಈ ತಾಯಿ ಕನ್ಯಾಮರಿಯಮ್ಮನವರಾಗಿದ್ದಾರೆ. ಹಳೆಯ ವರ್ಷ 2025 ನಮ್ಮ ಕಾಲಡಿಯಲ್ಲಿ ಮುದುಡಿ ಹೋಯಿತು. ವರ್ಷ ಮುಗಿದೋದಾದ ಮೇಲೆ ಅದು ಕಣ್ಮರೆ ಆಯಿತು. ಸೂರ್ಯ ಯಾವ ರೀತಿ ಮುಳುಗಿದ ನಂತರ ಮರಳಿ ಮತ್ತೊಂದು ಸೂರ್ಯ ಉದಯಿಸುವಿಕೆ ನಾವು ಕಾಯ್ತೇವೋ
ಅದೇ ರೀತಿ 2025 ಈಗಾಗಲೇ ಮುಳುಗಿ ಹೋಯಿತು. ಈಗಾಗಲೇ 2026 ಉದಯಿಸಿತು ಅಂತ ಹೇಳಬಹುದು. 2025 ಈಗಾಗಲೇ ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆಯ ಹಾಗೆ ಹೋಗಿದೆ. ಆದ್ರೆ ಅದ್ಮೇಲೆ ಈ ಹೊಸ ವರ್ಷದ ಆರಂಭದಲ್ಲಿ ನಮ್ಮ ಹೊಸ ಆಲೋಚನೆಗಳಿರ್ಬೇಕು, ಹೊಸ ಯೋಚನೆಗಳಿರ್ಬೇಕು, ಹೊಸ ಕಲ್ಪನೆ ಇರಬೇಕು, ಹೊಸ ಸಂಕಲ್ಪ ಇರಬೇಕು, ಹೊಸ ಪಯಣವಾಗಿರ್ಬೇಕು. ಇದೆಲ್ಲವೂ ಸಾಧ್ಯವಾಗಬೇಕಾದ್ರೆ ಆ ತಾಯಿಯ ಆಶೀರ್ವಾದ ಬೇಕಾಗಿದೆ. ಅವರು ನಮ್ಮ ಕೈ ಹಿಡಿದು ಮುನ್ನಡೆಸಿದರೆ ಮಾತ್ರವೇ ನಿಜವಾಗಲೂ ಈ ಒಂದು ಹೊಸ ವರ್ಷ ನಮಗೆ ನಿಜವಾಗಲೂ ಸುಖಕರ ಪ್ರಯಾಣವಾಗಿರಲು ಸಾಧ್ಯ. ಆದ್ಮೇಲೆ ಇಂದು ತಾಯಿ ಧರ್ಮ ಸಭೆಯು ನಾನು ಈಗಾಗಲೇ ಆರಂಭದಲ್ಲಿ ಹೇಳಿದ ಹಾಗೆ ದೇವರ ತಾಯಿ ಪರಿಶುದ್ಧ ಕನ್ಯಾಮರಿಯಮ್ಮನವರು ಅಂತ ಹಬ್ಬವನ್ನ ಆಚರಿಸ್ತಾ ಇದೆ. ಈ ಹಬ್ಬವನ್ನ ಆಚರಿಸೋದಕ್ಕೆ ಮುಖ್ಯ ಕಾರಣವಾದ ಏನಂದ್ರೆ ಕ್ರಿಸ್ತ ಶಕ 431 ನೆಸ್ಟೋರಿಯಸ್ ಎಂಬ ಧರ್ಮಶಾಸ್ತ್ರಜ್ಞ ಇದ್ದ. ಈತನ ಪ್ರಕಾರ ಈತನ ಒಂದು ಹೇಳಿಕೆಯಿಂದ ಇಡೀ ಧರ್ಮ ಸಭೆಯಲ್ಲಿ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿ ಮಾಡಿತು ಅಂತ ಹೇಳ್ಬೋದು. ಯಾಕಂದ್ರೆ ಅವನು ನೀಡಿದಂತಹ ಹೇಳಿಕೆ ಏನಂದ್ರೆ ದೇವ ಮಾತೆಯು ಪ್ರಭು ಯೇಸುವಿಗೆ ಈ ಲೋಕದಲ್ಲಿ ಜನ್ಮವನ್ನು ನೀಡಿದಾಗ ಅವರು ಕೇವಲ ಮನುಷ್ಯ ಅವತಾರದ ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಜನ್ಮ ನೀಡಿದರು ಅಂತ ಹೇಳಿಕೆ ಕೊಟ್ಟ. ದೈವ ಸ್ವರೂಪರಾದ ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡಲಿಲ್ಲ, ಬದಲಿಗೆ ಮನುಷ್ಯ ಸ್ವಭಾವವುಳ್ಳ ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡಿದರು ಅಂತ ಹೇಳಿಕೆ ಕೊಟ್ಟ. ಯಾವಾಗ ಈ ಹೇಳಿಕೆಯನ್ನ ಕೇಳಿದರೋ ಈ ಒಂದು ಎಫೆಸಸ್ ಅನ್ನುವ ಒಂದು ಸಭೆ ಆತನ ಒಂದು ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸಿತು. ಏಕೆಂದ್ರೆ ತಾಯಿ ಕನ್ಯಾಮರಿಯಮ್ಮನವರು ಕೇವಲ ಮನುಷ್ಯ ಸ್ವಭಾವದ ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಜನ್ಮ ನೀಡಿದ್ದಲ್ಲ, ಬದಲಿಗೆ ದೈವ ಸ್ವಭಾವದ ಯೇಸು ಕ್ರಿಸ್ತರಿಗೂ ಸಹ ಅವರು ಜನ್ಮ ನೀಡಿದರು. ಪ್ರಭು ಯೇಸು ಕ್ರಿಸ್ತರು ಕೇವಲ ಒಂದೇ ಒಂದು ಸ್ವಭಾವ ಉಳ್ಳವರಾಗಲಿಲ್ಲ, ಬದಲಿಗೆ 2 ಸ್ವಭಾವಗಳನ್ನು ಉಳ್ಳವರಾಗಿದ್ದಾರೆ. ದೈವ ಸ್ವಭಾವ ಮತ್ತು ಮನುಷ್ಯ ಸ್ವಭಾವ, ಈ 2 ಸ್ವಭಾವಗಳನ್ನು ಉಳ್ಳವರಾಗಿದ್ದಾರೆ ಅಂತ ಹೇಳಿ ಅಂದಿನಿಂದ ಈ ಒಂದು ಹಬ್ಬವನ್ನ ಜಾರಿಗೆ ತಂದರು. ದೇವರ ಮಾತೆ ಅಥವಾ ದೇವರ ತಾಯಿ ಪರಿಶುದ್ಧ ಕನ್ಯಾಮರಿಯಮ್ಮನವರು ಅಂತ ಅವರು ಈ ಒಂದು ಹಬ್ಬವನ್ನ ಪ್ರಚಲಿತಗೊಳಿಸಿದರು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಿ ಕನ್ಯಾಮರಿಯಮ್ಮನವರು ನಿಜವಾಗಲೂ ದೇವರ ತಾಯಿಯಾಗಿದ್ದಾರೆ. ಅವರು ಕೇವಲ ಮನುಷ್ಯ ಸ್ವಭಾವದ ಯೇಸು ಕ್ರಿಸ್ತರಿಗೆ ಮಾತ್ರ ಜನ್ಮ ನೀಡಲಿಲ್ಲ, ಬದಲಿಗೆ 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ಮನುಷ್ಯ ಸ್ವಭಾವ ಹಾಗೂ ದೈವ ಸ್ವಭಾವ ಉಳ್ಳವರಾದ ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮವನ್ನು ನೀಡುವುದರ ಮೂಲಕ ಲೋಕೋದ್ಧಾರಕರನ್ನ ಈ ಲೋಕಕ್ಕೆ ತಂದರು ಅಂತ ಹೇಳಬಹುದು. ಹೌದು, ಆದ್ಮೇಲೆ ಕಷ್ಟವೇ ಬಂದರೂ ಸುಖವೇ ಇದ್ದರೂ ನಮ್ಮೊಂದಿಗೆ ಇರುವಳು ನೆರಳಿನಂತೆ, ನೀವು ಓಡಿದರೂ ನೀ ನಡೆದರೂ ನಿನ್ನ ಹಿಂದೆಯೇ ಬರುವಳು ಹೆಜ್ಜೆ ಗುರುತಿನಂತೆ ಅಂತ ಈ ಒಂದು ಪುಟ್ಟ ಕವನ ಹೇಳುತ್ತೆ. ಇದು ಬೇರೆ ಯಾರು ಅಲ್ಲ, ಒಬ್ಬ ತಾಯಿಯಾಗಿದ್ದಾರೆ. ನಾವು ಹುಟ್ಟಿದಾಗಿನಿಂದ ಸಾಯುವ ತನಕ ಜೊತೆಯಾಗಿ ನಿಲ್ಲುವವರು ತಾಯಿಯಾಗಿದ್ದಾರೆ. ಮಕ್ಕಳ 7 ಬೀಳುಗಳಲ್ಲಿ ಸದಾ ನಮ್ಮ ಆರೈಕೆ ಮಾಡುವವರು ತಾಯಿಯಾಗಿದ್ದಾರೆ. ಅದೇ ರೀತಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವವರು ತಾಯಿ ಕನ್ಯಾಮರಿಯಮ್ಮನವರಾಗಿದ್ದಾರೆ. ಆದ್ಮೇಲೆ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಹೊಸ ಮನೆಗೆ ಹೋಗ್ಬೇಕು, ಹೊಸ ವ್ಯಾಪಾರ ಮಾಡಬೇಕು ಅಥವಾ ಹೊಸದೇನೋ ಪ್ರಾರಂಭಿಸಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ದೇವರ ಆಶೀರ್ವಾದ. ಆ ದೇವರ ಆಶೀರ್ವಾದ ಹೊಂದಿದ್ರೆ ಸಾಕು, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನಿಜವಾಗಲೂ ಸುಸೂತ್ರವಾಗಿ ಏನೂ ತೊಂದರೆ ಇಲ್ಲದೆ ನಡೆಯುತ್ತೆ ಅಂತ ಹೇಳ್ತೇವೆ. ಯಾವ್ದೋ ಒಂದು ಹೊಸ ಮನೆ ಕಟ್ಟಿದ್ರೆ ಗುರುಗಳನ್ನ ಕರೆದು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ. ಯಾವ್ದೋ ಒಂದು ವ್ಯಾಪಾರ ಮಾಡಬೇಕಾದ್ರೆ ಚೆನ್ನಾಗಿ ವ್ಯಾಪಾರ ಆಗಿ ಒಳ್ಳೆಯ ಲಾಭವನ್ನು ಗಳಿಸಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ, ದೇವರ ಆಶೀರ್ವಾದಕ್ಕಾಗಿ ಬಿಡ್ತೇವೆ. ಅಥವಾ ಒಂದು ಮಕ್ಕಳುಗಳ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋಗ್ಬೇಕಾದ್ರೆ ದೇವರ ಬಳಿ ಪ್ರಾರ್ಥಿಸಿ ನನಗೆ ಒಳ್ಳೆಯ ಅಂಕಗಳನ್ನ ಬೇಕು ಅಂತ ಹೇಳ್ತೇವೆ. ಈ ರೀತಿ ದೇವರ ಆಶೀರ್ವಾದವು ಪ್ರತಿಯೊಬ್ಬರ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿದೆ. ಈ ದೇವರ ಆಶೀರ್ವಾದವು ಯಾವ ರೀತಿಯ ಮನುಷ್ಯ ಜೀವನದಲ್ಲಿ ಬೇಕು ಎಂಬುದನ್ನ ಈ ಒಂದು 1ನೇ ವಾಚನವಾಗಿರ್ಬೋದು ಅಥವಾ 2ನೇ ವಾಚನವಾಗಿರ್ಬೋದು ಅಥವಾ ಶುಭ ಸಂದೇಶಗಳಾಗಿರ್ಬೋದು ನಮಗೆ ತಿಳಿಸಿಕೊಡುವುದನ್ನು ನಾವು ನೋಡ್ತೇವೆ. ಆ ದೇವರ ಆಶೀರ್ವಾದವನ್ನು ಅನುಗ್ರಹಿಸುವವರು ತಾಯಿ ಕನ್ಯಾಮರಿಯಮ್ಮನವರು ಅಂತ ಹೇಳಬಹುದು. ನಮಗಾಗಿ ದೇವರ ಬಳಿ ಭಿನ್ನಯಿಸಿ ನಮಗೆ ಬೇಕಾದ ಎಲ್ಲ ಅವರ ಪ್ರಸಾದಗಳನ್ನ ಸುರಿಸುವವರು ತಾಯಿ ಕನ್ಯಾಮರಿಯಮ್ಮನವರಾಗಿದ್ದಾರೆ. ಆದ್ಮೇಲೆ ಇಂದಿನ 1ನೇ ವಾಚನವನ್ನ ಸಂಖ್ಯಾಕಾಂಡದಿಂದ ಆರಿಸಲಾಗಿದೆ. ಈ ವಾಚನದ ಉದ್ದೇಶವೇನೆಂದರೆ ದೇವರ ಆಶೀರ್ವಾದ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಡುತ್ತದೆ. ಈಗಾಗಲೇ ನಾವು 2026ಕ್ಕೆ ಕಾಲಿಟ್ಟಿದ್ದೇವೆ. ಈ ವರ್ಷದಲ್ಲಿ
ದೇವರ ಆಶೀರ್ವಾದ ಎಷ್ಟು ಮುಖ್ಯ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ದೇವರು ನಮ್ಮ ಜೊತೆ ಇರದೆ ಹೊರತು, ದೇವರು ಇರಲಿಲ್ಲ ಅಂದ್ರೆ ನಮ್ಮ ಬಳಿ ಹಣ, ಆಸ್ತಿ, ಸಂಪತ್ತು, ಶ್ರೀಮಂತಿಕೆ ಯಾವುದೂ ಸಹ ಇರ್ತಾ ಇರಲಿಲ್ಲ. ಅವರ ಒಂದು ಅನುಗ್ರಹದಿಂದಲೇ ನಾವು ಇಂದು ಈ ಪರಿಸ್ಥಿತಿ ಅಥವಾ ಈ ಒಂದು ಸ್ಥಾನದಲ್ಲಿದ್ದೇವೆ. ದೇವರು ನಮ್ಗೆ ಏನೋ ಒಂದು, ನಾನು ಒಂದು ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ನಾನು ಲಾಭವನ್ನು ಗಳಿಸಿದ್ದೇನೆ, ನಾನು ಚೆನ್ನಾಗಿ ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ಇದ್ದೇನೆ, ನಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಜವಾಗಲೂ ದೇವರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಆ ದೇವರ ಆಶೀರ್ವಾದವನ್ನು ನೆನೆಯುತ್ತಾ ದೇವರಿಗೆ ಯಾವ ರೀತಿ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ಇಂದಿನ ಮೊದಲನೇ ವಾಚನದಲ್ಲಿ ಸ್ವತಃ ಸರ್ವೇಶ್ವರ ದೇವರೇ ಮೋಶೆಗೆ ತಿಳಿಸುವುದನ್ನು ನೋಡ್ತೇವೆ. ನಾವು ನೋಡಬಹುದು, ದೇವರು ಇಸ್ರಾಯೇಲ್ ಜನರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಆ ಒಡಂಬಡಿಕೆ ಏನು? ನಾನು ನಿಮ್ಮ ದೇವರಾಗಿದ್ದೇನೆ, ನೀವು ನನ್ನ ಮಕ್ಕಳಾಗಿದ್ದೇನೆ ಅಂತ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಆ ಒಡಂಬಡಿಕೆಯನ್ನು ಮಾಡಿಕೊಂಡ ನಂತರ ಒಂದು ಜನಾಂಗವನ್ನು ಸಂಪೂರ್ಣವಾಗಿ ಭಾಗ ಮಾಡಿ ಬೇರೆ ಕಡೆ ಇಟ್ಟರು. ಅದು ಲೇವಿಯ ಕುಟುಂಬ. ಆ ಲೇವಿಯ ಕುಟುಂಬದಲ್ಲಿ ಇದ್ದವರು ಮಾತ್ರವೇ ಯಾಜಕರಾಗಿ ಆಯ್ಕೆ ಆಯ್ತಾ ಇದ್ರು. ಅವರ ಮುಖ್ಯ ಕೆಲಸವೇನೆಂದ್ರೆ ಆಶೀರ್ವಾದಗಳನ್ನ ನೀಡೋದು, ಧಾರ್ಮಿಕ ಆಚರಣೆ ವಿಚಾರಣೆಯಲ್ಲಿ ಅಥವಾ ಬಲಿಯನ್ನು ಅರ್ಪಿಸುವುದರಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಅದೇ ರೀತಿ ಇಂದಿನ ಮೊದಲನೇ ವಾಚನದಲ್ಲಿ ಸರ್ವೇಶ್ವರ ಸ್ವಾಮಿ ಆರೋನ ಕುಟುಂಬಕ್ಕೆ ಜನರಿಗೆ ಯಾವ ರೀತಿ ಆಶೀರ್ವಾದವನ್ನ ದಯಪಾಲಿಸಬೇಕು ಅಂತ ತಿಳಿಸಿ ಹೇಳೋದನ್ನ ನಾವು ನೋಡ್ತೇವೆ. ಸರ್ವೇಶ್ವರ ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ, ಜನರಿಗೆ ನೀವು ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಪಡೆದಂತಹ ಜನರು ನಿಜವಾಗ್ಲೂ ಅವರ ಜೀವನವು ಸಮೃದ್ಧಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಈ ಒಂದು ಹೊಸ ವರ್ಷವನ್ನು ಪ್ರಾರಂಭಿಸಿರ್ಬೇಕಾದ್ರೆ ಅದೇ ಆಶೀರ್ವಾದವು ನಮ್ಮ ಜೀವನದಲ್ಲಿ ಬೇಕಾಗಿದೆ. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ಬಂದರೆ ಆದ್ಮೇಲೆ, ಇಂದಿನ ಶುಭ ಸಂದೇಶವನ್ನ ನಾವೀಗಾಗಲೇ 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ರಾತ್ರಿ ನಾವು ಇದೇ ಒಂದು ಘಟನೆಯನ್ನು ಕೇಳಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಲೋಕೋದ್ಧಾರಕ ಜನಿಸಿದ್ದಾನೆ ಅಂತ ತಿಳಿದ ತಕ್ಷಣ ಎಲ್ಲಾ ಕುರುಬರು ಆ ದೇವದೂತರಿಂದ ಸಂದೇಶವನ್ನು ಪಡೆದುಕೊಂಡು ಏನ್ ಮಾಡ್ತಾರೆ, ಅವರು ಪ್ರಭು ಯೇಸುವನ್ನ ನೋಡೋದಕ್ಕೆ ಹೋಗ್ತಾರೆ. ಸಮಾಜದಿಂದ ನಿರ್ಲಕ್ಷ್ಯಗೊಂಡವರು, ಧಾರ್ಮಿಕ ಆಚರಣೆ ವಿಚಾರಣೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಅಂತ ಖಂಡಿಸಿದವರಿಗೆ ಮೊದಲ ಸಂದೇಶ ದೊರೆತು ಅವರು ಪ್ರಭು ಯೇಸು ಕ್ರಿಸ್ತರನ್ನ ಕಾಣ್ತಾರೆ. ಅವರು ಪ್ರಭು ಯೇಸು ಕ್ರಿಸ್ತರನ್ನ ಕಂಡಿದ್ದು ಮಾತ್ರವಲ್ಲದೆ ಆ ಸಂತೋಷವನ್ನ ಪರರಿಗೆ ಹೋಗಿ ಸಾಗುತ್ತಾರೆ. ಅವರಲ್ಲಿದ್ದಂತಹ ವಿನಯತೆ, ಅವರಲ್ಲಿದ್ದಂತಹ ಮುಗ್ಧತೆ ನಮ್ಮ ಜೀವನದಲ್ಲಿ ಇರಬೇಕಾಗಿದೆ. ಆ ಒಂದು ವಿನಯತೆ, ಮುಗ್ಧತೆ ಇದ್ದರೆ ಮಾತ್ರವೇ ನಿಜವಾಗ್ಲೂ ದೇವರ ಆಶೀರ್ವಾದವು ಸದಾ ನಮ್ಮ ಮೇಲೆ ಸುರಿಯಲು ಸಾಧ್ಯ. ನನಗೆ ಐಶ್ವರ್ಯ ಇದೆ, ಸಂಪತ್ತಿದೆ ಅಂತ ನನ್ನ ಅಹಂಕಾರವನ್ನು ತೋರಿಸಿದರೆ, ಅಥವಾ ನನಗೆ ಅಧಿಕಾರ ಇದೆ, ನನಗೆ ಎಲ್ಲಾ ರೀತಿಯಾದ ಒಂದು ದೇವರು ಕೊಟ್ಟಿದ್ದಾರೆ ಅಂತ ಅಹಂಕಾರ ತೋರೋದಲ್ಲ, ಬದಲಿಗೆ ನನ್ನಲ್ಲಿ ಇರುವುದನ್ನ ಅಹಂಕಾರ ಪಡದೆ ತನ್ನನ್ನೇ ತಾನು ತಗ್ಗಿಸಿಕೊಂಡ್ರೆ ನಿಜವಾಗಲೂ ದೇವರ ಆಶೀರ್ವಾದ ಲಭಿಸುತ್ತದೆ ಅಂತ ನಾವು ತಿಳಿದುಕೊಳ್ಳಬಹುದು. ಅದನ್ನೇ ಈ ಒಂದು ಹೊಸ ವರ್ಷದಲ್ಲಿ ನಾವು ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ನ್ಯೂ ಇಯರ್ ಅಂತ ಬಂದ್ರೆ ಸಾಕು, ಒಂದು ರೆಸೊಲ್ಯೂಷನ್, ನಾನು ಈ ರೀತಿ ಮಾಡ್ತೇನೆ, ಆ ರೀತಿ ಮಾಡ್ತೇನೆ ಅಂತ ತುಂಬಾ ರೆಸೊಲ್ಯೂಷನ್ಗಳನ್ನ ಅಥವಾ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಕೆಲವೊಬ್ರು ಏನಂತ ಹೇಳ್ತಾರೆ, ಈ ವರ್ಷ ನಾನು ಚೆನ್ನಾಗಿ ದಪ್ಪ ಇರೋರಾದ್ರೆ ಸ್ಲಿಮ್ ಅಂಡ್ ಫಿಟ್ ಆಗಬೇಕು, ನಾನು ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀನಿ ಅಂತಾರೆ. ಮತ್ತೆ ಕೆಲವರು ಏನಂತ ಹೇಳ್ತಾರೆ, ಮಕ್ಕಳಾದ್ರೆ ನಾನು ಚೆನ್ನಾಗಿ ಓದಿ ನಾನು ಒಳ್ಳೆ ಅಂಕವನ್ನು ಪಡ್ತೇನೆ, SSLC ನಾನು ಡಿಸ್ಟಿಂಕ್ಷನ್ ತಗೊಳ್ತೀನಿ, PUC ನಾನು ಡಿಸ್ಟಿಂಕ್ಷನ್ ತಗೊಳ್ತೀನಿ ಅಂತ ಒಂದು ನಿರ್ಣಯ ಮಾಡ್ತಾರೆ. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ನಿರ್ಣಯಗಳನ್ನ, ಒಂದು ರೆಸೊಲ್ಯೂಷನ್ ಅಂತ ತೆಗೆದುಕೊಳ್ತಾರೆ. ಆದರೆ ಇದೆಲ್ಲವೂ ಕೇವಲ ಜನವರಿ 1ರಿಂದ 5ನೇ ತಾರೀಕು ಗಂಟ 10ನೇ ತಾರೀಕು ಗಂಟ ಇರುತ್ತೆ. ಹೆಚ್ಚು ಕಡಿಮೆ ಅಂದ್ರೆ ಒಂದು ತಿಂಗಳಿರುತ್ತೆ. ಅದಾದ್ಮೇಲೆ ಅದೇ ರಾಗ ಅದೇ ತಾಳ. ನಾವು ನಿರ್ಣಯ ತೆಗೆದುಕೊಂಡಾದ್ಮೇಲೆ ಅದರ ಮೇಲೆ ನಾವು ಫೋಕಸ್ ಮಾಡಬೇಕು, ಅಥವಾ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ನೋಡಬೇಕು ಅದನ್ನ ಯಾವ ರೀತಿ ನಾನು ಸಾಧಿಸಬೇಕು ಅಂತ. ಆದ್ರೆ ಕೆಲವೊಮ್ಮೆ ಕೇವಲ ಮೊದಲನೇ ದಿನ, ನ್ಯೂ ಇಯರ್ ಬಂತು ಅಂತ ಮೊದಲನೇ ದಿನ ಮಾತ್ರ ಆ ನಿರ್ಧಾರ ತೆಗೆದುಕೊಳ್ತೇವೆ. ಅದಾದ್ಮೇಲೆ ಸಂಪೂರ್ಣವಾಗಿ ನಾವು ಹೊರಟು ಹೋಗ್ತೇವೆ. ನಿಜವಾಗ್ಲೂ ಸಾಧಿಸಬೇಕು, ನಿಜವಾಗ್ಲೂ ಏನು ಮಾಡ್ತೀನಿ ಅಂದ್ರೆ ನಾವು ತೆಗೆದುಕೊಂಡಂತಹ ನಿರ್ಧಾರವನ್ನ ಕೈಗೊಳ್ಳದೆ ನಾವು ಮುಂದೆ ಈ ಹೊಸ ವರ್ಷದಲ್ಲಿ ಸಾಗಬೇಕಾಗಿದೆ. ಎರಡನೇದಾಗಿ ಆದ್ಮೇಲೆ ಹೀಗೆ ಒಮ್ಮೆ ಒಂದು ಶಾಲೆಯಲ್ಲಿ ಕ್ರಿಸ್ಮಸ್ ರಜಾ ಆರಂಭವಾಯಿತು. ಸಾಮಾನ್ಯವಾಗಿ ಈ ಕ್ರಿಸ್ಮಸ್ ರಜಾ ಆರಂಭವಾಗುವುದಕ್ಕಿಂತ ಮುಂಚೆ ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಪರೀಕ್ಷೆಯನ್ನ ಕೊಡ್ತಾರೆ. ಈಗ ಒಬ್ಬ ಪುಟ್ಟ ಹುಡುಗಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಕ್ವಶನ್ ಪೇಪರ್ ಅನ್ನ ಕೊಡ್ರಂತೆ. ಆ ಪುಟ್ಟ ಹುಡುಗಿ ಓದ್ತಾಳೆ, ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಕೆಲವೊಮ್ಮೆ ಆ ರೀತಿನೇ ಆಗುತ್ತದೆ, ನಾವು ಓದ್ಕೊಂಡು ಹೋಗಿರೋದೇ ಏನೋ, ಆದ್ರೆ ಎಕ್ಸಾಮ್ ಅಲ್ಲಿ ಬರ್ದಿರೋದೇ ಬೇರೆ ಏನೋ ಆಗಿರುತ್ತೆ. ಆ ಹುಡುಗಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ರೀತಿ ಆಂಗ್ಲ ಭಾಷೆಯಲ್ಲಿ ಬರೀತಾರಂತೆ.
ಏನಂದ್ರೆ ಗಾಡ್ ನೋಸ್ ಎವ್ರಿಥಿಂಗ್, ಐ ಡೋಂಟ್ ನೋ ಎವ್ರಿಥಿಂಗ್, ಹ್ಯಾಪಿ ಕ್ರಿಸ್ಮಸ್ ಅಂತ ಬರುತ್ತೆ. ದೇವರಿಗೆಲ್ಲ ಗೊತ್ತಿದೆ, ನನಗೇನು ಗೊತ್ತಿಲ್ಲ, ಕ್ರಿಸ್ಮಸ್ ಹಬ್ಬದ ಶುಭಾಶಯ ಅಂತ ಬಂದ್ಬಿಟ್ಟು ಆ ಒಂದು ಪೇಪರ್ನ ಮುಚ್ಚಿ ಆ ಪುಟ್ಟ ಮಗು ಮನೆಗೆ ಹೋಯ್ತಂತೆ. ಕ್ರಿಸ್ಮಸ್ ರಜಾ ಎಲ್ಲ ಮುಗಿಸಿ ಮನೆಗೆ ಬರ್ತಾರೆ. ಏನ್ ಮಾಡ್ತಾರೆ, ಅಷ್ಟೊತ್ತಿಗೆ ಟೀಚರ್ಸ್ಗಳೆಲ್ಲ ಪೇಪರ್ ಎಲ್ಲ ಕರೆಕ್ಷನ್ ಮಾಡಿ ಬರ್ತಾರೆ. ಆ ಮಗುನ ಪ್ರತಿಯೊಬ್ಬರನ್ನ ಕರೆದು ಪೇಪರ್ನ ಕೊಡೋದಕ್ಕೆ ಆರಂಭಿಸ್ತಾರಂತೆ. ಈ ಪುಟ್ಟ ಹುಡುಗಿಯ ಸ್ಥಳದಲ್ಲಿ ಆ ಪುಟ್ಟ ಹುಡುಗಿ ಪೇಪರ್ನ ತೆಗೆದು ನೋಡ್ತಾರಂತೆ. ಅದರಲ್ಲಿ ಏನಿಂತ ಬಂದಿತ್ತು ಅಂದ್ರೆ, ಗಾಡ್ ಗೆಟ್ಸ್ 100 marks, ಯು ಗೆಟ್ 0 marks, ಹ್ಯಾಪಿ ನ್ಯೂ ಇಯರ್ ಅಂತ ಬಂದಿತ್ತು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರಿಗೆ 100 ಅಂಕ ಸಿಗುತ್ತೆ, ನಿನಗೆ 0 ಅಂಕ ಸಿಗುತ್ತದೆ, ಹೊಸ ವರ್ಷದ ಶುಭಾಶಯ ಅಂತ ಅದರಲ್ಲಿ ಬಂದಿತ್ತು. ಹೌದು, ಆದ್ಮೇಲೆ ದೇವರು ನಮ್ಮ ಜೀವನದಲ್ಲಿ ಹಲವಾರು ಸದವಕಾಶಗಳನ್ನ ಕೊಡ್ತಾರೆ, ಎಲ್ಲಾ ರೀತಿಯ ಅವಕಾಶಗಳನ್ನ ಕೊಡ್ತಾರೆ. ಈ ಕಳೆದ 2025ರಲ್ಲಿ ನಮ್ಗೆ ಎಷ್ಟೊಂದು ಅವಕಾಶಗಳು ನಮಗೆ ಬಂದಿರಬಹುದು, ಆದ್ರೆ ನಾವೇನ್ ಮಾಡಿದ್ದೇವೆ, ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಆ ಪುಟ್ಟ ಮಗುವಿಗೂ ಸಹ ವರ್ಷ ಪೂರ್ತಿ ಎಲ್ಲಾ ರೀತಿಯ ಅವಕಾಶಗಳಿತ್ತು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಪರೀಕ್ಷೆ ಬರೀಬೇಕು ಅಂತ, ಆದ್ರೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಆದ್ರೆ ನಮ್ಮ ಜೀವನದಲ್ಲಿ ಆ ರೀತಿ ಆಗೋದು ಬೇಡ. ಈ 2026ಕ್ಕೆ ನಾವು ಕಾಲಿಡಬೇಕಾದ್ರೆ ನಿಜವಾಗಲೂ ನಾವೇನ್ ಮಾಡಬೇಕು, ಬರುವಂತಹ ಎಲ್ಲ ಅವಕಾಶಗಳನ್ನ ಉಪಯೋಗಿಸಿಕೊಂಡು ನಿಜವಾಗ್ಲೂ ಆ ದೇವರ ಆಶೀರ್ವಾದವನ್ನ ಪಡೆಯಬೇಕಾಗಿದೆ. ಮೂರನೆಯದಾಗಿ ಆದ್ಮೇಲೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಬಲವಿಲ್ಲ ಅಂತ ಗಾದೆಯನ್ನ ನಾವು ಕೇಳಿದ್ದೇವೆ. ಕೆಲವೊಮ್ಮೆ ಈ 2025ರಲ್ಲಿ ಹಲವಾರು ಕಹಿ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಸಿರಬಹುದು. ಆ ಕಹಿ ಘಟನೆಗಳನ್ನೇ ನಾವು ಮೆಲುಕು ಹಾಕುತ್ತಾ ಇದ್ರೆ ನಿಜವಾಗ್ಲೂ ಏನನ್ನು ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಈಗ ಯಾವುದೋ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದ್ದೇನೆ, ಎಷ್ಟೊಂದು ಹಣ ಹಾಕಿದ್ದೇನೆ, ಆದ್ರೆ ಎಲ್ಲ ಸಂಪೂರ್ಣವಾಗಿ ಲಾಸ್, ಏನು ಒಂದು ಲಾಭನೇ ಗಳಿಸಲಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಮುಂಬರುವಂತ ಈ 2026 ಸಹ ನಾವೇನ್ ಮಾಡ್ತೇವೆ, ಅದೇ ಆಲೋಚನೆಯಲ್ಲಿ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ತೇವೆ, ನಮ್ಮ ಒಂದು ಸಂಪೂರ್ಣವಾಗಿ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತೇವೆ. ಆದರೆ ನಾವೇನ್ ಮಾಡಬೇಕು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ನಾವೇನೋ ಒಂದು ತಪ್ಪು ಮಾಡಿದ್ರೆ, ಏನೋ ಒಂದು ತೊಂದರೆ ಆಯ್ತು ಅಂದ್ರೆ ಅದರಿಂದ ನಾವು ಪಾಠವನ್ನ ಕಲಿಯಬೇಕು. 2025ರಲ್ಲಿ ನಡೆದಂತಹ ಕಹಿ ಘಟನೆಗಳಿಂದ ನಾವು ಒಳ್ಳೆಯ ಪಾಠವನ್ನ ಕಲಿತು ಈ ಒಂದು 2025 ನಿಜವಾಗಲೂ ನಮಗೆ ದೇವರ ಆಶೀರ್ವಾದವನ್ನು ಲಭಿಸಬೇಕು, ಆ ತಾಯಿಯು ನಮ್ಮ ಕೈ ಹಿಡಿದು ಮುನ್ನಡೆಸಬೇಕು ಅಂತ ಪ್ರಾರ್ಥಿಸಬೇಕಾಗಿದೆ. ಕೊನೆಯದಾಗಿ ಆದ್ಮೇಲೆ ಈ ವರ್ಷ 2026ರನ್ನ ಮುಖ್ಯವಾಗಿ ನಾವು ಆ ತಾಯಿ ಕನ್ಯಾ ಮರಿಯಮ್ಮನವರ ಕರಗಳಲ್ಲಿ ಸಮರ್ಪಿಸೋಣ. ಯಾವ ರೀತಿ ಒಂದು ಪುಟ್ಟ ಮಗುವನ್ನ ತಾಯಿ ಸದಾ ಕೈ ಹಿಡಿದು ಒಂದು ರೋಡ್ ದಾಟಬೇಕಾದ್ರೆ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿರ್ಬೋದು, ಕೈ ಹಿಡಿದುಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಚಿಕ್ಕ ಪುಟ್ಟ ಮಗುವನ್ನ ತಾಯಿ. ಅದೇ ರೀತಿ ಈ 2026ರಲ್ಲಿ ಆ ತಾಯಿ ಕನ್ಯಾ ಮರಿಯಮ್ಮನವರು ನಮ್ಮ ಕರಗಳನ್ನ ಹಿಡಿದು ಮುನ್ನಡೆಸಿಕೊಂಡು ಈ ವರ್ಷವು 2026 ನಮಗೆ ನಿಜವಾಗ್ಲೂ ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿಯನ್ನು ತರಲಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇಲೆ ಎಲ್ಲರೆಂದು ನಿಂತು ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೊಸ ವರ್ಷವನ್ನು ಕಾಣುವ ಸೌಭಾಗ್ಯವನ್ನು ದೇವರು ನಮಗೆ ಕರುಣಿಸಿದ್ದಾರೆ. ದೇವರ ಪ್ರೀತಿ ಅನುಗ್ರಹ ಮಾತ್ರವೇ ನಮ್ಮನ್ನು ಮುಂದೆ ನಡೆಸಬಹುದು ಎಂಬ ನಂಬಿಕೆಯೊಂದಿಗೆ ಅವರ ಕೃಪಾವರವನ್ನು ಬೇಡುತ್ತಾ ನಮ್ಮ ವಿನ್ನಹಗಳನ್ನು ಅವರ ಮುಂದಿಡೋಣ. ಗುರುಗಳು ಹಾಗೂ ಜನಸಾಮಾನ್ಯರಿಗಾಗಿ
ಇಂದು ಆರಂಭವಾದ ಹೊಸ ವರ್ಷದಲ್ಲಿ ದೇವರು ನಮಗೆ ತೋರಿರುವ ಕೃಪಾವರಕ್ಕೆ ವಂದನೆಗಳನ್ನು ಸಲ್ಲಿಸುವಂತೆ ಪ್ರಾರ್ಥಿಸೋಣ. ನಮ್ಮ ಹಳೆಯ ಜೀವನದ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಾಗೂ ನಮ್ಮ ಮುಂದಿನ ಸಾಧ್ಯತೆಗಳಿಗೆ ಅವರಿಂದ ದಾರಿ ತೋರಲೆಂದು ಪ್ರಾರ್ಥಿಸೋಣ. ಕಂದ ಯೇಸುವನ್ನು ಕಂಡ ಕುರುಬರು, ಜ್ಞಾನಿಗಳು, ಸಿಮೆಯೋನ 12 ಯೇಸುವಿನ ಬಗ್ಗೆ ಹೇಳಿದ್ದನ್ನು ಕೇಳಿ ಮೌನದಲ್ಲಿ ಧ್ಯಾನಿಸಿದ ಮಾತೆ ಮರಿಯಮ್ಮನವರಂತೆ ಪ್ರಾರ್ಥಿಸೋಣ. ಪ್ರಭು ಯೇಸುವನ್ನು ಹೆಚ್ಚು ಅರಿಯುತ್ತಾ ಅವರ ಮಹಿಮೆಯನ್ನು ಧ್ಯಾನಿಸುತ್ತಾ ಅವರಲ್ಲಿ ಮುಂದಾಗುವ ಮನಸ್ಸು ನಮ್ಮದಾಗಲೆಂದು ಪ್ರಾರ್ಥಿಸೋಣ. ದೇವದೂತರ ಸಂದೇಶವನ್ನು ಕೇಳಿದ ಕೂಡಲೇ ಯೇಸುವನ್ನು ಕಾಣಲು ಹೊರಟ ಆ ಕುರುಬರಂತೆ ನಮ್ಮ ಹೃದಯಗಳು ಪ್ರಭುವಿನ ಸಾನ್ನಿಧ್ಯಕ್ಕಾಗಿ ಸದಾ ಕರೆಯುವಂತೆ ಪ್ರಾರ್ಥಿಸೋಣ. ಹಾಗೂ ದೇವರ ಮಹಿಮೆಯನ್ನು ಸಾರುವ ಸಾಧನಗಳಾಗುವಂತೆ ಪ್ರಾರ್ಥಿಸೋಣ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ಈ ಹೊಸ ವರ್ಷದಲ್ಲಿ ನಮ್ಮ ಆತ್ಮಿಕ ದೈಹಿಕ ಪುನಶ್ಚೇತನಕ್ಕಾಗಿ ನಮ್ಮ ಹೃದಯಗಳನ್ನು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾವು ಶುಭ ಶಾಂತಿಯನ್ನು ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ಈ ಬೇಡಿಕೆಗಳನ್ನು ನೆರವೇರಿಸಬೇಕೆಂದು ನಾವು ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಸ್ವೀಕರಿಸಿ ಹರಿಸುದೇವಾ, ಎಲ್ಲ ನಿನ್ನ ದಾನ, ಎಲ್ಲ ನೀನೇ ದೇವಾ. ತನು ಮನವರ್ಪಿಸುವೆ ದೇವಾ, ಸ್ವೀಕರಿಸಿ ಹರಿಸುದೇವಾ. ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ಕೆಟ್ಟೆ. ನನ್ನದಾಗಿ ನನ್ನಲ್ಲೇನೂ ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ
ಹೋಗಲಿಯೂ ಸರ್ವಶಕ್ತ ಪಿತನಾದಗಳಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಬೇಡಿಕೊಳ್ಳುತ್ತ ಸರ್ವಸಭೆಯ ಒಳಿತಿಗಾಗಿಯೂ ಈ ಬಗೆಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಿಮ್ಮ ಕರುಣೆಯಿಂದ ಒಳಿತಾದ ಸರ್ವವನ್ನು ಪ್ರಾರಂಭಿಸುತ್ತೇನೆ ಮತ್ತು ಅವುಗಳ ಪರಿಪೂರ್ಣತೆಗೆ ತರುತ್ತೇನೆ. ಪರಿಶುದ್ಧ ದೇವಮಾತೆಯ ಮಹೋತ್ಸವದ ಆಚರಣೆಯಲ್ಲಿ ಆನಂದಿಸುವ ನಾವು ನಿಮ್ಮ ಕೃಪಾವರದ ಪ್ರಾರಂಭಗಳಲ್ಲಿ ಹೆಮ್ಮೆ ಪಡುತ್ತಾ ಅದರ ಸಂಪೂರ್ಣತೆಯಲ್ಲಿ ಒಂದು ದಿನ ಆಶಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಳಗೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ಪ್ರಭು ನಿನ್ನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಮಾತೃತ್ವದ ಮಹೋತ್ಸವದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರ ಪವಿತ್ರ ಆತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತನನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸಾರುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಬ್ದ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುನೀತ ಸಿರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳ ಒಂದೇ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪಾವನನೇ ಪ್ರಭು ಪರಿಶುದ್ಧನು, ಸಕಲ ಸೃಷ್ಟಿಗೆ ಪರಮನು ನೀನು. ಪಾವನನೇ ಪ್ರಭು ಪರಿಶುದ್ಧನು, ನಿನ್ನ ಪರನಿಮ್ಮಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಹೋಸಾನ 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 ಪ್ರಭು ಹೋಸಾನ 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 ಪ್ರಭು ಹೋಸಾನ. ಪಾವನನೇ ಪ್ರಭು ಪರಿಶುದ್ಧನು, ಇವರ ನಾಮದಿ ಬರುತ್ತಿನ ನೀವು ಆಶೀರ್ವದಿತರು ಧನ್ಯರು. ಹೋಸಾನ 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 ಪ್ರಭು ಹೋಸಾನ
ಹೋಸಾನಾ ಹೋಸಾನಾ ಪ್ರಭು ಹೋಸಾನಾ ಪಾವನನೇ ಪ್ರಭು ಪರಿಶುದ್ಧನು ಸಕಲ ಸೃಷ್ಟಿಗೆ ಪರಮನು ನೀನು ಪಾವನನೇ ಪ್ರಭು ಪರಿಶುದ್ಧನು ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವೂ ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮದ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮಗೆ ತಂದಿರುವ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮನ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವನನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ರುಚಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ದೋಷ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಆದ್ದರಿಂದ ಪ್ರಭು ನಿಮ್ಮ ಪುತ್ರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸೆಯ ಬಲಿ ಕಾಣಿಕೆಗಳನ್ನು ಇಚ್ಛಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮ್ಮ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ವಂದಿಸಿದ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾವರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನಯದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯನ್ನು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ನಮ್ಮ ಸಹಾಯಕ ಧರ್ಮಾಧ್ಯಕ್ಷಗಳಾದ ಸತೀಶ್ ಹಾಗೂ ಸುಸೇನಾದವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಚಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ
ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳಿ ಲೋಕದಲ್ಲಿ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ. ಒಂದು ಕ್ಷಣ ಮೌನವಾಗಿ 2025ರಲ್ಲಿ ಮರಣ ಹೊಂದಿದ ಸಕಲ ಆತ್ಮಗಳನ್ನು ನೆನೆಯೋಣ ಹಾಗೂ ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿದ ಸಕಲ ಆತ್ಮಗಳನ್ನು ನೆನೆಯೋಣ. ವಿಶೇಷವಾಗಿ ದಿವಂಗತರಾದ ಪೋಪ್ ಫ್ರಾನ್ಸಿಸ್ ಅವರ ಆತ್ಮಶಾಂತಿಗಾಗಿ ಬೇಡೋಣ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯವೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವತ್ತೆಯೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ದೈವದಿಂದ ನಾವು ಮಾಡುವುದೇನೆಂದರೆ ನೆಮ್ಮದಿಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಘರ್ಷಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ
ಶಾಂತಿಯನ್ನು ಆಯ್ಕೆ ದಿನದೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಚಂದ್ರದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿ ಕೈ ತೋರುವ. ನಮ್ಮಲ್ಲಿ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀಡುವ. ಚಂದ್ರದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿ ಕೈ ತೋರುವ. ಇಗೋ ದೇವರ ಕುರಿಮರಿ, ಇಗೋ ಈ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವ ಸಮಯ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸಾಲಾಗಿ ಬಂದು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಅಕ್ರೈಸ್ತರು ಯಾರಾದರೂ ಇಲ್ಲಿ ನೆಲೆಸಿದ್ದರೆ ಅವರು ದಯವಿಟ್ಟು ನಿಮ್ಮ ಸ್ಥಳದಲ್ಲೇ ಕೂತು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಂಗ
ಹೊಟ್ಟೆಯ ಒಳಗ ಚಿನ್ನದ ಮನಸ ತನ್ನಿರು ಮನಸ್ಸಂತ ಮಾತ್ರ ತನ್ನಿರು ಇಬ್ಬರ ಕ್ರಿಸ್ತ ಹೊಟ್ಟೆಯ ಒಳಗ ಚಿನ್ನದ ಮನಸ ತನ್ನಿರು ಪ್ರಭು ಸ್ವರ್ಗೀಯ ಸಂಸ್ಕಾರ ಸಂತೋಷದಿಂದ ನಾವು ಸ್ವೀಕರಿಸಿದ್ದೇವೆ. ಸದಾ ಕನ್ನಿಕೆಯಾದ ಮರಿಯಮ್ಮನವರು ನಿಮ್ಮ ಪುತ್ರರಾದ ಧರ್ಮಿಸುವೆ ತಾಯಿ ಎಂದು ಹರ್ಷದಿಂದ ನಿವೇದಿಸುತ್ತಿರುವ ನಮ್ಮನ್ನು ಅವು ನಿತ್ಯ ಜೀವನದೆಡೆಗೆ ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಬೇಡೋಣ. ಸಕಲ ಆಶೀರ್ವಾದಗಳ ಬುಗ್ಗೆಯ ಮೂಲವಾದ ದೇವರು ನಿಮಗೆ ತಮ್ಮ ಕೃಪಾವರಗಳನ್ನು ಅನುಗ್ರಹಿಸಲಿ. ತಮ್ಮ ಆಶೀರ್ವಾದವನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಸಲಿ. ಅಂತೆಯೇ ವರ್ಷವಿಡೀ ನಿಮ್ಮನ್ನು ಎಲ್ಲ ಕೇಳಿಯಿಂದ ಸಂರಕ್ಷಿಸಿ ಕಾಪಾಡಲಿ. ಕರುಣಾಳು ದೇವರು ನಿಮಗೆ ವಿಶ್ವಾಸದಲ್ಲಿ ಸಮಗ್ರತೆ, ನಂಬಿಕೆಯನ್ನು, ತಾಳ್ಮೆಯನ್ನು, ಪ್ರೀತಿಯಲ್ಲಿ ನಿಶ್ಚಯನ್ನು, ಕೊನೆಯ ತನಕ ಸಹನೆಯನ್ನು ದಯಪಾಲಿಸಿ ಈ ಹೊಸ ವರ್ಷವು ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಲಿ. ಪ್ರೀತಿಮಯ ದೇವರು ನಿಮ್ಮ ದಿನಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ತಮ್ಮ ಶಾಂತಿಯ ಪಥದಲ್ಲಿ ಸಾಗಿಸಲಿ. ಈ ದೇವಾಲಯದಲ್ಲೂ ಎಲ್ಲೆಲ್ಲೂ ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಲಿ ಮತ್ತು ಜೀವನದೆಡೆಗೆ ಸಂತೋಷದಿಂದ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಕುಳಿತುಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಧರ್ಮಕೇಂದ್ರದ ಗುರುಗಳ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತೇನೆ. ಈ ವರ್ಷವು ನಿಮಗೆ ಶಾಂತಿ, ಪ್ರೀತಿ ಮತ್ತು ದೇವರ ಅನುಗ್ರಹವು ಹೇರಳವಾಗಿ ಲಭಿಸಲೆಂದು ಪ್ರಾರ್ಥಿಸುತ್ತೇನೆ. ಗುರುಗಳು ಪ್ರಬೋಧನೆಯಲ್ಲಿ ತಿಳಿಸಿದಂತೆ ನಮ್ಮೆಲ್ಲರನ್ನು, ನಮ್ಮ ಕುಟುಂಬದ ಪ್ರತಿಯೊಬ್ಬರ ಸದಸ್ಯರನ್ನು ಆ ದೇವಮಾತೆಯ ಕರಗಳಲ್ಲಿ ಸಮರ್ಪಿಸೋಣ ಹಾಗೂ ಆಕೆ ಈ ವರ್ಷದಲ್ಲಿ ನಮ್ಮನ್ನು ಮುನ್ನಡೆಸಲೆಂದು ನಾವು ಮೊಣಕಾಲೂರಿ 3 ನಮೋ ದೇವ ಮಂತ್ರವನ್ನು ಹೇಳೋಣ. ಎಲ್ಲರೂ ಮೊಣಕಾಲೂರೋಣ. ನಮೋ ಮರಿಯವರ ಪ್ರಸಾದ ಪುಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಪ್ರಭು ಧನ್ಯರು. ಸಂತಾನೀಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಪ್ರಭು ಧನ್ಯರು. ಸಂತಾನೀಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಪ್ರಭು ಧನ್ಯರು. ಸಂತಾನೀಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಿರ್ಮಲ ಮಾತೆಯೇ ಕುಳಿತುಕೊಳ್ಳೋಣ.
ಈ ಹೊಸ ವರ್ಷದ ನಡುರಾತ್ರಿಯ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದಂತಹ ವಂದನೆಯ ಗುರುಗಳಾದ ಬಾಲರಾಜ್ ಅವರಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳ ಪರವಾಗಿ ಹಾಗೂ ಇಲ್ಲಿ ನಡೆದಿರುವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ವಚನಗಳನ್ನು ಓದಿದಂತಹ ಎಲ್ಲರಿಗೂ ಸಹ ಇಲ್ಲಿ ನಡೆದಿರುವ ಎಲ್ಲರ ಪರವಾಗಿ ಅವರಿಗೂ ಸಹ ವಂದನೆಗಳನ್ನು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಅಂತೆಯೇ ಗಾನ ವೃಂದದವರಿಗಾಗಿ, ಸ್ವಯಂ ಸೇವಕರಿಗಾಗಿ, JMJ ಕಾನ್ವೆಂಟಿನ ಸಿಸ್ಟರ್ಸ್ ಅವರಿಗಾಗಿ ಇಲ್ಲಿ ಮತ್ತು ಪೀಠದ ಸೇವಕರಿಗೂ ಸಹ ಇಲ್ಲಿ ನಡೆದಿರುವ ಎಲ್ಲರ ಪರವಾಗಿ ಅವರಿಗೂ ಸಹ ವಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಹಾಗೂ ಹೊಸ ವರ್ಷದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ವಾರದ ಕಾರ್ಯಕ್ರಮಗಳು ಇಂದು ಬೆಳಿಗ್ಗೆ 6:15 ಹೊಸ ವರ್ಷದ ಹಗಲಿನ ಬಲಿಪೂಜೆ ಇರುವುದು. ನಾಳೆ ಶುಕ್ರವಾರ, ತಿಂಗಳಿನ ಮೊದಲ ಶುಕ್ರವಾರ, ಆದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಪರಮ ಪ್ರಸಾದ ಆರಾಧನೆ, ತದನಂತರ 6:15 ದಿವ್ಯ ಬಲಿಪೂಜೆ ಇರುವುದು. ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಎಡಬಿಡದ ಸಹಾಯ ಮಾತೆಯ ನವೀನ ಪ್ರಾರ್ಥನೆ, 6:15 ದಿವ್ಯ ಬಲಿಪೂಜೆ ಇರುವುದು. ಶನಿವಾರ ತಿಂಗಳಿನ ಮೊದಲನೇ ಶನಿವಾರ ಆದ್ದರಿಂದ ಸಂಜೆ 6 ಗಂಟೆಗೆ ಮಾತೆ ಮರಿಯಮ್ಮನ ಸೀನ್ಯದವರ ಪ್ರಾರ್ಥನೆ, ತದನಂತರ ದೇವಮಾತೆ ತೇರಿನ ಮೆರವಣಿಗೆ ಜಪಸರದೊಂದಿಗೆ ದೇವಾಲಯದ ಆವರಣದಲ್ಲಿ ಇರುವುದು. ಭಾನುವಾರ ದೈವ ದರ್ಶನದ ಹಬ್ಬ, ಬೆಳಿಗ್ಗೆ 6 ಗಂಟೆಗೆ ದೈವಿ ಕರುಣೆಯ ನವೀನ ಪ್ರಾರ್ಥನೆ, 6:15 ದಿವ್ಯ ಬಲಿಪೂಜೆ ಇರುವುದು. ದಿವ್ಯ ಬಲಿಪೂಜೆಯಾದ ನಂತರ ಗುರುಗಳು ಜಾನುವಾರುಗಳನ್ನು ಆಶೀರ್ವದಿಸುವರು. ಈ ಎಲ್ಲ ಕಾರ್ಯಕ್ರಮಗಳು ನಿಮಗೇನಾದರೂ ಸಂದೇಹ ಇದ್ದಲ್ಲಿ ಅಲ್ಲಿ ದೇವಾಲಯದ ಆವರಣದಲ್ಲಿ ನೋಟಿಸ್ ಬೋರ್ಡ್ ಇದೆ, ಅದನ್ನು ನೀವು ನೋಡಬಹುದು. ಈಗ ಗುರುಗಳು ಅಂತಿಮ ಗೀತೆಯನ್ನು ಹಾಡಬೇಕಾದರೆ ಗುರುಗಳು ನಮ್ಮನ್ನು ತೀರ್ಥದಿಂದ ಪೋಷಿಸಿ ತದನಂತರ ನಮ್ಮೆಲ್ಲರನ್ನು ಹೊಸ ವರ್ಷದ ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸುವರು. ದಯವಿಟ್ಟು 2 ಸಾಲಾಗಿ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಎಲ್ಲರೂ ಎದ್ದು ನಿಲ್ಲೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮವರಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಶ್ರೇಷ್ಠ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಅಂತ್ಯಗೀತೆ ಹಾಡಲಾಗುವುದು. ಮುಂಜಾನೆ ಸೂರ್ಯನು ನಿನಗಾಗಿರುವೆ, ಸಂಜೆಯ ತಂಗಾಳಿ ನಿನಗಾಗಿರುವೆ. ಹಗಲಿನ ವಿಶ್ವಾಸ ಬೆಳಗಾಗಿದೆ, ಬೆಳಕಿನ ಚೈತನ್ಯ ನಿನ ಸೇರಿದೆ. ಹೊಸ ವರ್ಷದ ಬಗೆದು ಬಂದಿದೆ, ಬದುಕಿಗೆ ಭಾಗ್ಯವ ತಂದಿದೆ. ನಿನ್ನೆಯ ನೋವನ್ನು ಮರೆಸಿದೆ, ನಾಳೆಗೆ ಚೇತನ ಚಿಮ್ಮಿದೆ. ಹೃದಯದ ಸೌಂದರ್ಯ ನೀಡು, ಪ್ರೀತಿಗೆ ಔದಾರ್ಯ ತುಂಬು. ಹೃದಯದ ಸೌಂದರ್ಯ ನೀಡು, ಪ್ರೀತಿಗೆ ಔದಾರ್ಯ ತುಂಬು. ಮಾತಲ್ಲಿ ಮಾಧುರ್ಯ ತುಂಬು, ಮನಕ್ಕೆ ಶರಣಾಗಿ ಮಾಡು. ಆತ್ಮದ ಮೌನದಿ ಅವನಿರುವ, ಪ್ರೇಮಕ್ಕೆ ಮಾತನ್ಯಾವ ತರುವ. ಹೊಸ ವರ್ಷದ ಮಗಿದು
happy new year, happy new year. ಯೇಸುವೆ ನಿನ್ನ ಕೃಪೆ ಸದಾ ನಮ್ಮೊಂದಿಗಿರಲಿ, ನಮ್ಮ ಮನೆ ಹೃದಯದಲ್ಲಿ ನಿನ್ನ ಬೆಳಕಿರಲಿ. ಕಳೆದ ವರ್ಷದ ಕೃಪೆಗಳಿಗೆ ಧನ್ಯವಾದ. ಯೇಸುವೆ ನಿನ್ನ ಕೃಪೆ ಸದಾ ನಮ್ಮೊಂದಿಗಿರಲಿ, ನಮ್ಮ ಮನೆ ಹೃದಯದಲ್ಲಿ ನಿನ್ನ ಬೆಳಕಿರಲಿ. ಕಳೆದ ವರ್ಷದ ಕೃಪೆಗಳಿಗೆ ಧನ್ಯವಾದ. ಹ್ಯಾಪಿ 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 ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಯೇಸುವೆ ನಮ್ಮ ಜೀವನದಲ್ಲಿ ಬೆಳಕು ತರಲಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಹ್ಯಾಪಿ ನ್ಯೂ ಇಯರ್. ಯೇಸು ನಿನ್ನ ಆಶೀರ್ವಾದ ತುಂಬಲಿ ನಮ್ಮ ಹೃದಯದಲ್ಲಿ, ನಮ್ಮ ಮನೆ ಕುಟುಂಬ ಜೀವನ ಉಳಿಸಲಿ. ಹ್ಯಾಪಿ ನ್ಯೂ ಇಯರ್. ಜೀವನದಲ್ಲಿ ಸಂತೋಷ, ಶಕ್ತಿ, ಶಾಂತಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಯೇಸು ನಮ್ಮ ಹೃದಯದಲ್ಲಿ ಪ್ರೀತಿ ತುಂಬು. ಧನ್ಯವಾದ ದೇವರಿಗೆ ಕಳೆದ ವರ್ಷದ ಕೃಪೆಗೆ, ಹೊಸ ವರ್ಷದ ಕನಸು, ಆಶೀರ್ವಾದ, ಬೆಳಕು. ಹ್ಯಾಪಿ 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 ನ್ಯೂ ಇಯರ್, ಹ್ಯಾಪಿ 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 ನ್ಯೂ ಇಯರ್. Happy Happy New Year, Happy Happy New Year. ಯೇಸು ನಿನ್ನ ಆಶೀರ್ವಾದ ತುಂಬಲಿ ನಮ್ಮ ಹೃದಯದಲ್ಲಿ, ನಮ್ಮ ಮನೆ ಕುಟುಂಬ ಜೀವನ ಉಳಿಸಲಿ. ಹ್ಯಾಪಿ ನ್ಯೂ ಇಯರ್. ಜೀವನದಲ್ಲಿ ಸಂತೋಷ, ಶಕ್ತಿ, ಶಾಂತಿ. ಹ್ಯಾಪಿ ನ್ಯೂ ಇಯರ್. Happy New Year, Happy New Year, Happy New Year, Happy New Year. ಯೇಸುವೆ ನಿನ್ನ ಕೃಪೆ ಸದಾ ನಮ್ಮೊಂದಿಗಿರಲಿ, ನಮ್ಮ ಮನೆ ಹೃದಯದಲ್ಲಿ ನಿನ್ನ ಬೆಳಕಿರಲಿ. ಕಳೆದ ವರ್ಷದ ಕೃಪೆಗಳಿಗೆ ಧನ್ಯವಾದ. ಯೇಸುವೆ ನಿನ್ನ ಕೃಪೆ ಸದಾ ನಮ್ಮೊಂದಿಗಿರಲಿ, ನಮ್ಮ ಮನೆ ಹೃದಯದಲ್ಲಿ ನಿನ್ನ ಬೆಳಕಿರಲಿ. ಕಳೆದ ವರ್ಷದ ಕೃಪೆಗಳಿಗೆ ಧನ್ಯವಾದ.